ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಕೆಲವು ಮರದಲ್ಲಿ ಎಲ್ಲ ಹಣ್ಣಡಿಕೆ ಬೀಳ್ತಾ ಇದೆ ನೋಡಿ. ನಾವು ಬೋರ್ಡ ಮಿಶ್ರಣವನ್ನು ಸಿಂಪಡಿಸುವಂಥ ಒಂದು ಕಾಲ ನೋಡಿ. ಈ ಸಲ ತುಂಬ ಅಡಿಕೆ ಕೃಷಿಕರು ಖುಷಿಯಲ್ಲಿದ್ದಾರೆ. ಯಾಕಂತ ಹೇಳಿದರೆ ಮಳೆ ಕಡಿಮೆ ಅಂತ. ಮಳೆ ಕಡಿಮೆ ಇದ್ದರೆ ಬೋರ್ಡ ಮಿಶ್ರಣವನ್ನು ಅಷ್ಟೊಂದು ಸ್ಪ್ರೇ ಮಾಡುವಂಥ ಅಗತ್ಯ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅದು ತುಂಬ ಕೃಷಿಕರು ಮಾಡುವಂಥ ಒಂದು ದೊಡ್ಡ ಎಡವಟ್ಟು ಅಂತ ಹೇಳ್ಬೋದು ಸ್ನೇಹಿತರೆ. ಈ ಕೊಳೆ ರೋಗ ಅಂತ ಬರುವುದು ಫೈಟೋಪ್ತೆರಾ ಅಂತ ಹೇಳುವ ಒಂದು ಶಿಲೀಂಧ್ರದಿಂದ. ಈ ಶಿಲೀಂಧ್ರ ಹೇಗೆ ಬೆಳವಣಿಗೆ ಆಗ್ತದೆ ಅಂತ ಹೇಳಿದರೆ, ಜಾಸ್ತಿ ತಂಪಿದ್ರೂ ಅದು ಇರುವುದಿಲ್ಲ. ಹಾಗೆಯೇ ಸ್ನೇಹಿತರೆ, ಜಾಸ್ತಿ ಬಿಸಿಲಿದ್ರೂ ಅದು ಇರುವುದಿಲ್ಲ. ಆದರೆ ಅದರ ಬೆಳವಣಿಗೆ ಅಭಿವೃದ್ಧಿ ಯಾವಾಗ ಆಗೋದಂತ ಹೇಳಿದರೆ, ಅತಿ ಹೆಚ್ಚಾಗಿ ಒಮ್ಮೆ ಮಳೆ ಬರುವುದು, ಪುನಃ ಸಣ್ಣಗೆ ಬಿಸಿಲು ಕಾಯುವುದು, ಪುನಃ ಮಳೆ ಬರುವುದು, ಪುನಃ ಬಿಸಿಲು ಕಾಯುವುದು ಅಂತ ಈ ರೀತಿಯ ಒಂದು ವಾತಾವರಣ ಇದ್ದರೆ ಅತಿ ವೇಗವಾಗಿ ಕೊಳೆ ರೋಗ ಹರಡುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ಕೃಷಿಕರು ನಾವು ಮಾಡುವಂಥ ಕೆಲಸವನ್ನು ನಾವು ಮಳೆಯನ್ನು ನೋಡಿ ಮದ್ದು ಹೊಡೆಯುವುದಲ್ಲ, ನಾವು ಸಮಯಕ್ಕೆ ಸರಿಯಾಗಿ ಮದ್ದನ್ನು ಹೊಡೆಯುವಂಥ ಕ್ರಮವನ್ನು ಮಾಡಿಕೊಂಡ್ರೆ ಈ ಕೊಳೆ ರೋಗದಿಂದ ಸ್ವಲ್ಪ ಪಾರಾಗ್ಬೋದು ಸ್ನೇಹಿತರೆ. ಆದರೆ ಹೆಚ್ಚಿನ ಕೃಷಿಕರು ಏನು ತಿಳ್ಕೊಂಡದ್ದು, ಈಗ ಮಳೆ ಕಡಿಮೆ ಇದ್ದ ಕಾರಣ ಕೊಳೆ ರೋಗ ಅಷ್ಟೊಂದು ಬರುವುದಿಲ್ಲ ಅಂತ. ಇದೇ ನಾವು ತಿಳ್ಕೊಂಡ ದೊಡ್ಡ ತಪ್ಪು ಸ್ನೇಹಿತರೆ. ಪುನಃ ಇವತ್ತು ನಾಳೆ ಮದ್ದು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಯಾಕಂತ ಹೇಳಿದರೆ, ನಾನು ಹಿಂದೆ ಮದ್ದು ಬಿಟ್ಟು 30 ದಿನ ಆಯಿತು. ಇದು ನಂದು 3ನೇ ಸಲದ ಮದ್ದು ಬಿಡುವ ಒಂದು ಕಾರ್ಯಕ್ರಮ. ಅಂದರೆ ನಾನು ಪ್ರತಿ ತಿಂಗಳು ಮದ್ದು ಹೊಡಿತೇನೆ. ಮೊದಲನೇ ಮದ್ದನ್ನು ನಾನು ಮೇ 31 ತಾರೀಕಿಗೆ ಸಿಂಪಡಣೆ ಮಾಡಿದ್ದೇನೆ ಸ್ನೇಹಿತರೆ. ಆಮೇಲೆ ಪ್ರತಿ 1 ತಿಂಗಳು, ಮೇ ಆದ ನಂತರ ಜೂನ್ 31ನೇ ತಾರೀಕಿಗೆ ನಾನು ಸಿಂಪಡಣೆ ಮಾಡಿದ್ದೇನೆ. ಆನಂತರ ಈಗ ಜುಲೈ ಈ ಕೊನೆಯ ವಾರದಲ್ಲಿದ್ದೇವೆ. ಇನ್ನು ನಾನು ಸಿಂಪಡಣೆ ಮಾಡ್ತೇನೆ. ಅಂದರೆ ಪ್ರತಿ 30 ದಿನಕ್ಕೆ ನಾನು ಮದ್ದನ್ನು ಸಿಂಪಡಣೆ ಮಾಡ್ತಾಯಿದ್ದೇನೆ ಸ್ನೇಹಿತರೆ. ಅದು ಬೋರ್ಡ ಮಿಶ್ರಣ. ಕೆಲವರು ಹೇಳ್ಬೋದು, ಈ ಬೋರ್ಡ ಮಿಶ್ರಣ ಪರಿಸರಕ್ಕೆ ಹಾನಿ ಇಲ್ವಾ ಅಂತ. ನೋಡಿ ಸ್ನೇಹಿತರೆ, ಇಲ್ಲಿ ಮುಖ್ಯವಾಗಿ ಹೇಳುವುದೇನಂತ ಹೇಳಿದರೆ, ಈ ಬೋರ್ಡ ಮಿಶ್ರಣ ಅಂತ ಹೇಳುವುದು ಒಂದು ಕೀಟನಾಶಕ ಅಲ್ಲ. ಹಾಗೆಯೇ ಇದು ಶಿಲೀಂಧ್ರನಾಶಕ ಹೌದಾದ್ರೂ ಕೂಡ ನಾವು ಮಾರುಕಟ್ಟೆಯಲ್ಲಿ ಸಿಗುವಂತಹ ರಾಸಾಯನಿಕದಿಂದ ಮಾಡಿದಂತಹ ಒಂದು ಶಿಲೀಂಧ್ರನಾಶಕ ಕೂಡ ಅಲ್ಲ. ಅಂದರೆ ಇಲ್ಲಿ ತಾಮ್ರದಿಂದ ತಯಾರಿಸಿರುವಂಥ ತಾಮ್ರದ ಸಲ್ಫೇಟ್ ಮತ್ತು ನಮ್ಮ ಪ್ರಕೃತಿಯಲ್ಲಿ ಸಿಗುವ ಸುಣ್ಣವನ್ನು ಮಿಕ್ಸ್ ಮಾಡಿ ನಾವೊಂದು ಬೋರ್ಡೋ ದ್ರಾವಣ ಅಂತ ತಯಾರಿಸ್ತೇವೆ. ಈ ಬೋರ್ಡೋ ದ್ರಾವಣದಲ್ಲಿ ಕೀಟಗಳಿಗೆ ಹಾನಿಯಾಗುವಂಥ ಅಂಶ ಇಲ್ಲ ಅಂತಲ್ಲ ಸ್ನೇಹಿತರೆ, ಇದೆ. ಆದರೆ ಅತಿ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಈ ಜೇನುಹುಳಗಳಿಗೆ ಅಷ್ಟೊಂದು ಹಾನಿ ಆಗುವುದಿಲ್ಲ. ಯಾಕಂತ ಹೇಳಿದರೆ 2 ಕಾರಣ ಇದೆ. ಒಂದು, ಮಳೆಗಾಲದಲ್ಲಿ ಜೇನುಹುಳಗಳಿಗೆ ಯಾವುದೇ ಪರಾಗನೂ ಸಿಗುವುದಿಲ್ಲ, ಹಾಗಾಗಿ ಗೂಡು ಬಿಟ್ಟು ಹೊರಗೆ ಬರುವುದೂ ಇಲ್ಲ. ಇನ್ನೊಂದು, ಮಳೆ ಇರುವ ಕಾರಣ ಅದು ಹೇಗೂ ಗೂಡು ಬಿಟ್ಟು ಹೊರ ಬರುವುದಿಲ್ಲ. ಹಾಗಾಗಿ ಬೋರ್ಡೋ ಮಿಶ್ರಣವನ್ನು ನಾವು ಸಿಂಪರಣೆ ಮಾಡುವಾಗ ಕೀಟಗಳು ಅಥವಾ ಜೇನುಹುಳಗಳು ಸಾಯ್ತದೆ ಅಂತ ಹೇಳುವ ಒಂದು ಹೆದರಿಕೆ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ನಾವು ಸಿಂಪರಣೆ ಮಾಡುವಾಗಲೂ ಅಷ್ಟೇ, ಆದಷ್ಟು ನೆಲಕ್ಕೆ ಬೀಳದ ಹಾಗೆ ನಾವು ಮಂಜಿನ ರೂಪದಲ್ಲಿ ಮಾಡಿ ಸಿಂಪರಣೆ ಮಾಡಿದರೆ ನಮಗೆ ನೆಲಕ್ಕೆ ಬೀಳುವಂಥ ಒಂದು ಪ್ರಮೇಯ ತಪ್ತದೆ. ನೋಡಿ, ಹೆಚ್ಚಿನವರು ಏನು ತಿಳ್ಕೊಂಡದ್ದು ಅಂತ ಹೇಳಿದರೆ, ಅಡಿಕೆ ಗಿಡಕ್ಕೆ 35 ದಿನ 40 ದಿನ 45 ದಿನಕ್ಕೊಮ್ಮೆ ಮದ್ದು ಬಿಟ್ಟರೆ ಸಾಕು ಅಂತ. ನೋಡಿ, ಇಲ್ಲಿ ಒಂದು ಗೊನೆ ಇದೆ. ಇಲ್ಲಿ ನಾನು ಕಳೆದ ಸಲ ಇದೇ ಗೊನೆದ್ದೇ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ. ಆಗ ಇದು ಇಷ್ಟು ದೊಡ್ಡದಿರಲಿಲ್ಲ, ಅದು ಹೆಚ್ಚು ಕಡಿಮೆ ನೋಡಿ ಇಷ್ಟು ಸಣ್ಣದಿತ್ತು. ನಾನು ಕಳೆದ 1 ತಿಂಗಳ ಹಿಂದೆ ಇಷ್ಟು ದೊಡ್ಡದಿತ್ತು. ಈಗ ಅದೇ ಅಡಿಕೆ ನೋಡಿ ಇಷ್ಟು ದೊಡ್ಡದಾಗಿದೆ. ಇಲ್ಲೇ ಇರುವುದು ಸ್ನೇಹಿತರೆ. ನಾವು ಯಾಕೆ ತಿಂಗಳು ಮದ್ದು ಬಿಡಬೇಕಂತ ನೋಡಿ. ಈ ಎಳೆ ಅಡಿಕೆಗಳು ದಿನಕ್ಕೆ ಬೆಳೆಯುತ್ತಾ ಇರ್ತದಲ್ವ. ನಾವು ಈ ಸುಣ್ಣ ಮತ್ತು ಮೈಲ್ತುತ್ತಿನ ಮಿಶ್ರಣವನ್ನು ಸಿಂಪಡಣೆ ಮಾಡಿದರೆ ಇದಕ್ಕೆ ಒಂದು ರೀತಿಯ ಕೋಟಿಂಗ್ ರೀತಿ ಇರ್ತದೆ. ಆ ಶಿಲೀಂಧ್ರಗಳು ಇದಕ್ಕೆ ಸಂಪರ್ಕಕ್ಕೆ ಬರುವುದನ್ನು ಈ ನಮ್ಮ ಮೈಲುತುತ್ತು ಸುಣ್ಣದ ಕೋಟಿಂಗ್ ತಪ್ಪಿಸ್ತದೆ. ಇದು ಮುಖ್ಯವಾಗಿ ಕೆಲಸ ಮಾಡೋದು. ಈಗ ಏನಾಗ್ತದೆ, ನಾವು ಪ್ರತಿ ತಿಂಗಳು ಸಿಂಪಡಣೆ ಮಾಡದಿದ್ದರೆ, ಅಂದರೆ ಕೆಲವರು ಏನು ಮಾಡ್ತಾರೆ, 40 ದಿನ 45 ದಿನ 60 ದಿನವರೆಗೂ ಹೋಗುವಂಥದ್ದಿದೆ. ಬೇರೆ ಬೇರೆ ಕಾರಣ ಇರ್ಬೋದು ಅದಕ್ಕೆ. ಕೆಲವರಿಗೆ ಅದು ಬಿಡುವ ಸಮಸ್ಯೆ ಇರ್ಬೋದು, ತುಂಬ ದಿನ ಮುಂದೂಡಿಕೆ ಆಗ್ತದೆ. ಆದರೆ ನಾವು ವೈಜ್ಞಾನಿಕವಾಗಿ ಬಿಡಬೇಕು. ಯಾಕೆ 30 ದಿನಕ್ಕೆ ಅಂತ ಹೇಳಿದರೆ, ಈಗ ನೀವು ಇಷ್ಟು ಸಣ್ಣ ಅಡಿಕೆ ಇರುವಾಗ ಒಮ್ಮೆ ಮದ್ದು ಬಿಟ್ಟರಿ ಅಂತ ಇಟ್ಕೊಳ್ಳಿ. ಆನಂತರದ್ದು ಹೀಗೇ ಇರ್ತದೆ ಕಾಯಿ, ಅದು ಬೆಳವಣಿಗೆ ಆಗ್ತಲೇ ಇರ್ತದಲ್ವ. ಈ ಬೆಳವಣಿಗೆ ಆದಾಗ ಏನಾಗ್ತದೆ, ನಮ್ಮ ಸುಣ್ಣ ಮತ್ತು ಮೈಲುತುತ್ತಿನ ಕೋಟಿಂಗ್ ಇರ್ತದೆ ನೋಡಿ, ಅದು ಹೀಗೆ ಬೆಳವಣಿಗೆ ಎಳೆ ಅಡಿಕೆ ಬೆಳವಣಿಗೆ ಆದಂತೆಲ್ಲ ಆ ಕೋಟಿಂಗ್ ಕೂಡ ಬೆಳವಣಿಗೆ ಆಗ್ತದಾ? ಇಲ್ಲ, ಅದು ಎಲಾಸ್ಟಿಕ್ ರೂಪದಲ್ಲಿ ಇರುವುದಿಲ್ಲಲ್ವ. ಸುಣ್ಣ ಅಲ್ವ ಅದು, ಸುಣ್ಣ ಮತ್ತು ಮೈಲುತುತ್ತಿನ ದ್ರಾವಣ ಅಲ್ವ. ಅದೇನಾಗ್ತದೆ ಅಂತ ಹೇಳಿದರೆ, ಸಣ್ಣ ಅಡಿಕೆ ಈ ಗಾತ್ರಕ್ಕೆ ಬರುವಾಗ ಅದು ಬಿರುಕು ಬಿಡ್ತದೆ. ಈ ಬಿರುಕು ಬಿಟ್ಟಾಗ ಏನಾಗ್ತದೆ, ಆ ಬಿರುಕಿಗೆ ನಮ್ಮ ಫೈಟೋಪ್ತೆರಾ ಶಿಲೀಂಧ್ರ ಸೇರಿಕೊಂಡು ಇದರಲ್ಲಿ ಅದರ ವಂಶಾಭಿವೃದ್ಧಿ ಮಾಡ್ತದೆ. ಅದಕ್ಕೆ ಪೂರಕವಾಗಿ ಸಣ್ಣ ಮಟ್ಟಿನ ಬಿಸಿಲಿದ್ದರೆ ಅತೀ ವೇಗವಾಗಿ ಅದು ಬೆಳವಣಿಗೆ ಆಗ್ತದೆ ಸ್ನೇಹಿತರೆ.
ಹೀಗಾಗಿ ನಾವು ಪ್ರತಿ 30 ದಿನಕ್ಕೊಮ್ಮೆ ಮದ್ದು ಬಿಟ್ಟರೆ ಆ ಬಿರುಕು ಬಿಟ್ಟ ಕೋಟಿಂಗ್ ಪುನಃ ಮುಚ್ಚಿಕೊಳ್ತದೆ. ಇದು ಸಣ್ಣ ಒಂದು ವಿಷಯ ಸ್ನೇಹಿತರೆ, ನಮಗೆ ಗೊತ್ತಿಲ್ಲದಿದ್ದರೆ ಅದು ಮಾತ್ರ ನಮಗೆ ಒಂದು ದೊಡ್ಡ ಸಂಗತಿ ಅಂತ ಕಾಣ್ತದೆ ಅಷ್ಟೇ. ಈ ಪ್ರತಿ ತಿಂಗಳು ಯಾಕೆ ಮದ್ದು ಬಿಡಬೇಕಂತ ಹೇಳಿದರೆ ಇಷ್ಟೇ ಕಾರಣ. ಮತ್ತು ಅದಕ್ಕೆ ಪವರ್ ಅಂತ ಹೇಳ್ತಾರೆ. ನಾನು ಒಮ್ಮೆ ಮದ್ದು ಬಿಟ್ಟರೆ ಮತ್ತು ಅದು 40 ದಿನಕ್ಕೆ ಅದರ ಪವರ್ ಇರ್ತದೆ ಅಂತ. ಇಲ್ಲಿ ಪವರ್ ಅಂತ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಈ ಶಿಲೀಂಧ್ರ ನಾವು ಬೋರ್ಡ ಮಿಶ್ರಣ 1% ಬೋರ್ಡ ಮಿಶ್ರಣ ಮಾಡಿರ್ತೇವೆ ನೋಡಿ. ಅಂದರೆ 100 ಲೀಟರ್ ನೀರಿಗೆ 1 kg ಮೇಲ್ತುತ್ತು 1 kg ಸುಣ್ಣ ಅಂತ ಒಂದು ಎವರೇಜ್ ಹೀಗೆ ಮಾಡಿರ್ತೇವೆ. ಅದು ಯಾವುದೇ ಶಿಲೀಂಧ್ರವನ್ನು ಅಷ್ಟೊಂದು ಪರಿಣಾಮಕಾರಿಯಾಗಿ ಕೊಲ್ಲುವುದಿಲ್ಲ, ಬರದಾಗಿ ನೋಡಿಕೊಳ್ಳೋದು. ಇದಕ್ಕೆ ನಾವು ಹೇಳೋದು ಒಂದು ಮದ್ದನ್ನು ಸರಿಯಾಗಿ ಮಳೆಗಾಲ ಪ್ರಾರಂಭಕ್ಕೆ ಮೊದಲೇ ಯಾಕೆ ಬಿಡಬೇಕಂತ ಹೇಳಿದರೆ ಈ ಶಿಲೀಂಧ್ರಗಳೆಲ್ಲ ನಮ್ಮ ಮಣ್ಣಿನಲ್ಲಿ ಇರ್ತದೆ. ಬೇಸಿಗೆಯಲ್ಲಿ ನಾವು ನೀರು ಕೊಟ್ಟಿರ್ತೇವೆ ನೋಡಿ, ಸ್ಪ್ರಿಂಕ್ಲರಲ್ಲಿ ವಿಂಕ್ಲರಲ್ಲಿ, ಅದು ಮಣ್ಣಿನಲ್ಲಿ ನಿರಂತರವಾಗಿರ್ತದೆ. ಆಮೇಲೆ ಮಣ್ಣಿನಿಂದ ಇದಕ್ಕೆ ಗಾಳಿಯಲ್ಲಿ ಬಂದು ಇಲ್ಲಿಗೆ ಕೂತ್ಕೊಳ್ಳಿಕ್ಕೆ ಅನ್ನೋದು ದೊಡ್ಡ ಒಂದು ಸಂಗತಿ ಇಲ್ಲ ಅದು. ಹಾಗಾಗಿ ನಾವು ಬೇಸಿಗೆ ಕಾಲ ಕೊನೆಯಲ್ಲೇ ನಾವು ಇಲ್ಲಿಗೆ ಮದ್ದನ್ನು ಬಿಟ್ಟರೆ ಮುಂದಿನ ಮಳೆಗಾಲದಲ್ಲಿ ನಮಗೆ ದೊಡ್ಡ ಒಂದು ಸಮಸ್ಯೆ ತಪ್ತದೆ. ಕೆಲವರೇನು ಮಾಡೋದು, ಬೇಸಿಗೆಗಾಲ ಕೊನೆಯಲ್ಲಿ ಮದ್ದೇ ಬಿಡುವುದಿಲ್ಲ, ಆಮೇಲೆ 1-2 ತಿಂಗಳು ಕಾಯ್ತಾರೆ ಮಳೆ ಜೋರು ಬರಲಿ ಅಂತ ಹಣ ಉಳಿಸುವ ಒಂದು ಪ್ರಯತ್ನವನ್ನು ಮಾಡೋದು ಅಷ್ಟೇ. ಅಂದರೆ ಮೇಲ್ತುತ್ತಿಗೂ ಸಾಕಷ್ಟು ದುಡ್ಡಿದೆ. ಈಗ ದೊಡ್ಡ ಸಮಸ್ಯೆ ಏನಂದರೆ ಕೂಲಿ ಆಳುಗಳ ಸಮಸ್ಯೆ. ಅಷ್ಟೇ ಅಲ್ಲದೆ ಮದ್ದು ಬಿಡುವವರು ಜಾಸ್ತಿ ಸಂಬಳ ಅವರಿಗೆ, ಮದ್ದು ಬಿಡುವವರಿಗೆ ಅವರಿಗೂ ಕಷ್ಟ ಇದೆ ಸ್ನೇಹಿತರೆ. ಅದು ತುಂಬ ಕಷ್ಟದ ಕೆಲಸ ಮದ್ದು ಬಿಡೋದು ಅಂತ ಹೇಳಿದರೆ ಸಾಧಾರಣ ಕೆಲಸ ಅಲ್ಲ. ಹಾಗಾಗಿ ಏನಾಗ್ತದೆ, ಕೂಲಿ ಆಳುಗಳು ಸಾಧಾರಣವಾಗಿ 2,000-2,500 ಒಂದು ದಿನಕ್ಕೆ ಹೇಳ್ತಾರೆ. ಹೀಗಾದಾಗ ಜನರು ಆದಷ್ಟು ಮದ್ದನ್ನು ಉಳಿಸುವ ಒಂದು ಪ್ರಯತ್ನ ಕೂಡ ಮಾಡ್ತಾರೆ. ಆದರೆ ಸೋಲುವುದು ನಾವೇ ಸ್ನೇಹಿತರೆ, ಇದು ಮುಖ್ಯ ವಿಷಯ. ನಾವು ಎಷ್ಟು ಮದ್ದು ಉಳಿಸಿದ್ರೂ ಕೂಡ ನಮ್ಮಲ್ಲಿ ಕೇವಲ ಒಂದು 10 kg ಈಗಿನ ದಿನದಲ್ಲಿ ಉದುರಿ ಹೋದರೂ, ಈ ಕೊಳೆ ರೋಗದಿಂದ ಹೋದ್ರೂ ಕೂಡ ನಮಗೆ ನಾವು ಉಳಿಸಿದ ಹಣಕ್ಕಿಂತ ಜಾಸ್ತಿ ನಮಗೆ ಲಾಸ್ ಆಗ್ತದೆ. ಹಾಗಾಗಿ ನೋಡಿ, ನಾನು ಕಳೆದ ಸಲ ಮದ್ದು ಬಿಟ್ಟದ್ದು ಸ್ವಲ್ಪ ನಿಮಗೆ ಕಾಣ್ಬೋದು ಇಲ್ಲಿ. ಈಗ 30 ದಿನ ಆಯಿತು. ಈಗ ನಾನು ಅವತ್ತು ಬಿಟ್ಟಾಗ ಇದು ಇಷ್ಟು ದೊಡ್ಡದು ಇರಲಿಲ್ಲ, ಈಗ ಇದು ಜಾಸ್ತಿ ದಪ್ಪ ಆಗಿದೆ. ಈಗ ನಾವು ಪುನಃ 30 ದಿನಕ್ಕೆ ಮದ್ದು ಬಿಟ್ಟಾಗ ಇದು ಪುನಃ ಇಲ್ಲಿ ಕವರ್ ಆಗ್ತದೆ. ನಮ್ಮ ಕೊಳೆ ರೋಗದ ಕ್ರಿಮಿಗಳನ್ನು ಇದು ತಡೆಗಟ್ತದೆ. ಇಷ್ಟೇ ಸ್ನೇಹಿತರೆ ವಿಷಯ. ಆದರೆ ತುಂಬ ಕೃಷಿಕರು ಇದನ್ನು ಪವರ್ ಅಂತ ತಿಳ್ಕೊಂಡು, ನಾನು ಒಮ್ಮೆ ಮದ್ದು ಬಿಟ್ಟರೆ 40 ದಿನಕ್ಕೆ ಏನು ರೋಗ ಬರುವುದಿಲ್ಲ ಅಂತ ತಿಳ್ಕೊಂಡು ಸೋಲುವ ಸಾಧ್ಯತೆ ಕೂಡ ಇರ್ತದೆ. ಇನ್ನು ಮೈಲುತುತ್ತು ಕಳಪೆ ಇರ್ಬೋದು, ಅಥವಾ ನಾವು ಮಾಡುವಂಥ ಮಿಶ್ರಣ ಸರಿಯಾಗಿಲ್ಲದಿರ್ಬೋದು. ಅದು ಬೇರೆ ಬೇರೆ ಕಾರಣಗಳಿಂದ ಕೊಳೆ ರೋಗ ಬರುವ ಸಾಧ್ಯತೆಯೂ ಕೂಡ ಇದೆ. ಇಂತಿಷ್ಟೇ ಪ್ರಮಾಣ ಅಂತ ಯಾರು ಕೂಡ ಮಾಡ್ತಾಯಿಲ್ಲ. ಈಗ ಬೋರ್ಡ ಮಿಶ್ರಣವನ್ನು ಅದು 7 pH ಅಲ್ಲಿ ಇರಬೇಕಂತ ಎಲ್ಲರೂ ಹೇಳುವಂಥ ಒಂದು ವಿಷಯ. ಆದರೆ ಈ 7 pH ಅನ್ನೇ ಮಾಡಿ ಮದ್ದು ಬಿಡುವವರ ಪ್ರಮಾಣ ನನ್ನ ಲೆಕ್ಕದಲ್ಲಿ 1% ಕೂಡ ಇಲ್ಲ. ಎಲ್ಲರೂ ಅವರವರು ಮಾತಾಡಿಕೊಳ್ಳೋದು, ನೀನೆಷ್ಟು ಹಾಕೋದು ಸುಣ್ಣ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯ ಪ್ರಮಾಣ. ಹಾಗಾಗಿ ಇಂತಿಷ್ಟೇ ಪ್ರಮಾಣದಲ್ಲಿ ನಾನು ಮದ್ದು ಬಿಡ್ತೇನೆ ಅಂತ ಹೇಳುವವರು ಒಬ್ಬರು ಇಲ್ಲ. ನಾನು ಹೇಳುವುದೇನಂತ ಹೇಳಿದರೆ, pH ನೋಡಿ ಮಾಡುವುದಾದರೆ, ಹುಡಿ ಸುಣ್ಣ ಮಾಡುವುದಾದರೆ 1 kg ಮೇಲ್ತುತ್ತಕ್ಕೆ ಸಾಧಾರಣವಾಗಿ 350-400 ಗ್ರಾಮ್ಸ್ ಹಾಕಿದಾಗಲೇ 7 pH ಬರ್ತದೆ. ಅಂದರೆ 2 kg ನಾವು ಒಂದು ಡ್ರಮ್ಮಲ್ಲಿ, ಈಗ 200 ಲೀಟರ್ನ ಒಂದು ಡ್ರಮ್ ಬರ್ತದೆ, ಅದರಲ್ಲೇ ಹೆಚ್ಚಿನವರು ಮದ್ದು ಮಾಡೋದು. ಅದಕ್ಕೆ 2 kg ಮೇಲುತುತ್ತು ಹಾಕಿದರೆ ಹೆಚ್ಚು ಕಡಿಮೆ 700 ಗ್ರಾಮ್ಸು 800 ಗ್ರಾಮ್ಸು ಸುಣ್ಣ ಹಾಕುವಾಗಲೇ 7 pH ಬಂದಿರ್ತದೆ. ಆದರೆ ಯಾರಿಗೂ ಅದು ಧೈರ್ಯ ಬರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಅಷ್ಟು ಕಡಿಮೆ ಸುಣ್ಣವನ್ನು ಹಾಕಿದರೆ ಇದು ಆಗು ಹೋಗೋ ಮಾತಲ್ಲ ಅಂತ. ನಮ್ಮೂರಲ್ಲಿ 1 kg ಮೇಲ್ತುತ್ತಕ್ಕೆ 5 kg ಸುಣ್ಣ ಹಾಕುವವರು ಕೂಡ ಇದ್ದಾರೆ. ಅಂಥದ್ರಲ್ಲಿ 350 ಗ್ರಾಮ್ಸ್ ಸುಣ್ಣ ಹಾಕಿ ಅಂತ ಹೇಳಿದರೆ ಕೇಳುವವರು ಇರ್ತಾರೆ. ಇನ್ನೊಂದು ಸಮಸ್ಯೆನೂ ಇದೆ ಸ್ನೇಹಿತರೆ. ನಾನು ನೋಡಿದ ಮಟ್ಟಿಗೆ ಅತಿ ಹೆಚ್ಚು ಕೃಷಿಕರಲ್ಲಿ ಈ ಮದ್ದು ಮಾಡುವಂಥ ಒಂದು ಕಂಟ್ರೋಲ್ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಮದ್ದು ಬಿಡುವವನ ಕೈಯಲ್ಲಿದೆ. ನಾನು ನೋಡಿದಾಗ ತುಂಬ ಕೃಷಿಕರು ಹೇಳುವುದ ಹಾಗೆ, ನಮ್ಮ ಮದ್ದು ಬಿಡುವ ಅದನ್ನು ಕೇಳುವುದಿಲ್ಲ ಅಷ್ಟು ಹಾಕಿದರೆ, ಅವನು ಮತ್ತೆ ನನ್ನನ್ನು ದೂರಬಾರ್ದು ಅಂತ ಹೇಳ್ತಾನೆ ಅಂತ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ನಿಯಂತ್ರಣ ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಮದ್ದು ಬಿಡುವವನ ಕೈಯಲ್ಲಿದೆ ಸ್ನೇಹಿತರೆ. ಅಂದರೆ ತುಂಬ ಕಡೆ ನಾನು ನೋಡಿದ ಮಟ್ಟಿಗೆ ಮದ್ದು ಬಿಡುವವನು ಹೇಗೆ ಹೇಳ್ತಾನೆ ಹಾಗೆ, ಅದು ರೋಗ ಬಂದರೂ ಅವನೇ ಜವಾಬ್ದಾರಿ ಅಂತ ಹೇಳಿದ್ರೂ ಕೂಡ ರೋಗ ಬಂದರೆ ಅವನು ನಮಗೆ ಕೈಗೆ ಸಿಗುವುದಿಲ್ಲ. ಅವನೇನು ಮಾಡ್ತಾನೆ, ಅವನು ಹಣವನ್ನು ಕೊಡ್ತಾನೆ, ನಮಗೆ ನಷ್ಟವಾದ್ದನ್ನು ಸಾಧ್ಯತೆಯೇ ಇಲ್ಲ. ಹಾಗಾಗಿ ಆದಷ್ಟು ವೈಜ್ಞಾನಿಕವಾಗಿ ಕೃಷಿಯನ್ನು ಮಾಡಿದರೆ ನಮಗೆ ಏನೂ ಸಮಸ್ಯೆ ಇಲ್ಲ. ನಾವು ಈಗ ಮಳೆ ಕಡಿಮೆ ಇದೆ ಅಂತ ಹೇಳಿ ಖುಷಿಯಿಂದ ಇದ್ದರೆ ಅಡಿಕೆಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಖಂಡಿತವಾಗಿದೆ. ನೀವು ಮಳೆ ಬರ್ತದೆ ಬಿಡ್ತದೆ ಅದನ್ನು ನೋಡುವ ಅಗತ್ಯ ಇಲ್ಲ. 3-4 ಸಲ ಮದ್ದನ್ನು ಹೊಡೆದ್ರೆ ನಮ್ಮ ಇಳುವರಿಯನ್ನು ಉಳಿಸ್ಕೊಳ್ಬೋದು. ಲಾಭ ಆದರೂ ನಮಗೇನೆ, ನಷ್ಟ ಆದರೂ ನಮಗೇನೆ ಅಲ್ವ. ಹಾಗಾಗಿ ವೈಜ್ಞಾನಿಕವಾಗಿ ನಾವು ಸ್ವಲ್ಪ ವಿಷಯವನ್ನು ತಿಳಿದುಕೊಂಡು ಯಾಕೆ ಮದ್ದು ಬಿಡಬೇಕು, ಹೇಗೆ ಬೋರ್ಡ ದ್ರಾವಣವನ್ನು ತಯಾರಿಸಬೇಕು ಅಂತ ಸರಿಯಾದ ರೀತಿಯಲ್ಲಿ ನಾವು ತಿಳಿದುಕೊಂಡು ಕೃಷಿ ಮಾಡಿದರೆ ಕೃಷಿಯಲ್ಲಿ, ಅದರಲ್ಲೂ ಕೂಡ ಅಡಿಕೆ ಕೃಷಿಯಲ್ಲಿ ಯಾವುದೇ ಒಂದು ನಷ್ಟನಂತೂ ಖಂಡಿತ ಆಗೋದಿಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನೋಡಿ,
ನನಗೆ ಈ ಭಾಗದಲ್ಲಿ ನನಗೆ ಮದ್ದು ಬಿಡಲಿಕ್ಕೆ ನನಗೆ ಈ ಡ್ರಮ್ಮಲ್ಲಿ ಒಂದು 180 ಲೀಟ್ರ್ ಮಾತ್ರ ಸಾಕಾಗ್ತದೆ. 180 ಲೀಟ್ರ್ ಅಂತ ಹೇಳಿದ್ರು ನಾನು 2 kg ಮೈಲ್ ತುತ್ತವನ್ನು ಕದಡಿಸ್ಲಿಕ್ಕೆ ಇಡ್ತೇನೆ. ನಾನು ನೋಡಿ ಈ ರೀತಿಯ ಪಾಕೆಟನ್ನು ಇಲ್ಲಿ ತೂತು ಮಾಡಿ ಕೋಲಿಗೆ ಹೀಗೆ ನೆತ್ತಾಡಿಸೋದು. ಇದರ ಅಡಿಭಾಗಕ್ಕೆ ಸಣ್ಣ ಸಣ್ಣ ತೂತು ಮಾಡಿ ಇದಕ್ಕೆ ಒಂದು 10 ಲೀಟರ್ನಷ್ಟು ನೀರು ಹಾಕಿದರೆ ಇವತ್ತು ನಾವು ಹಾಕಿಟ್ರೆ ನಾಳೆ ಮದ್ದು ಬಿಡೋದಾದರೆ ಇದು ಕರಗಿ ರೆಡಿಯಾಗಿರ್ತದೆ ಸ್ನೇಹಿತರೆ. ಅದಕ್ಕೆ ನಾವು ಜಾಸ್ತಿಯನ್ನು ತಲೆ ಕೊಡಿಸುವ ಅಗತ್ಯ ಇಲ್ಲ. ಕೆಲವರು ಅದಕ್ಕೆ ಬಟ್ಟೆ ಚೀಲ ಏನೇನು ಮಾಡಿ ತಲೆ ಬಿಸಿ ಮಾಡ್ತಾ ಇರ್ತಾರೆ ಕರಗಿಸಲಿಕ್ಕೆ. ಹಾಗಾಗಿ ಅತಿ ಸುಲಭದಲ್ಲಿ ಮಾಡ್ಬೋದು. ಈ ರೀತಿ ಇಟ್ಟು ಇನ್ನೊಂದು 10-20 ಲೀಟ್ರ್ ನೀರು ಹಾಕಿದರೆ ಸಂಜೆಯಿಂದ ಬೆಳಿಗ್ಗೆ ಆಗುವಾಗ ಇದು ಕರಗಿರ್ತದೆ.